ನಮಸ್ಕಾರ ಸ್ನೇಹಿತರೆ, ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ ಮತ್ತೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಕೊಲ್ಹಾಪುರ ಧಾರವಾಡ ಹೊಸ ರೈಲು ಮಾರ್ಗ ಯೋಜನೆಯ ಏಪ್ರಿಲ್ 2026 ಅಪ್ಡೇಟ್ ಅನ್ನು ನೋಡೋಣ. ಇದು ಮಹಾರಾಷ್ಟ್ರ ಮತ್ತು ಕರ್ನಾಟಕವನ್ನು ಸಂಪರ್ಕಿಸುವ ಅತ್ಯಂತ ಪ್ರಮುಖ ಪ್ರಸ್ತಾವಿತ ರೈಲು ಮಾರ್ಗಗಳಲ್ಲಿ ಒಂದಾಗಿದೆ. ಈ ಯೋಜನೆ ಕೊಲ್ಹಾಪುರ, ಬೆಳಗಾವಿ ಪ್ರದೇಶ ಮತ್ತು ಧಾರವಾಡ, ಹುಬ್ಬಳ್ಳಿ ಭಾಗಗಳ ನಡುವೆ ಸಂಪರ್ಕವನ್ನು ಸುಧಾರಿಸುವ ಮೂಲಕ ಪ್ರವಾಸೋದ್ಯಮ, ವ್ಯಾಪಾರ ಮತ್ತು ಪ್ರಾದೇಶಿಕ ಅಭಿವೃದ್ಧಿಗೆ ದೊಡ್ಡ ಉತ್ತೇಜನ ನೀಡುವ ಸಾಮರ್ಥ್ಯವನ್ನು ಹೊಂದಿದೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಿ. ಯೋಜನೆಯ ಅವಲೋಕನ. ಪ್ರಸ್ತಾವಿತ ಕೊಲ್ಹಾಪುರ ಧಾರವಾಡ ರೈಲು ಮಾರ್ಗವು ಸುಮಾರು 220 ಕಿಲೋಮೀಟರ್ ಉದ್ದವಾಗಿರುತ್ತದೆ ಮತ್ತು ಇದು ಹಲವು ವರ್ಷಗಳಿಂದ ಯೋಜನೆಯ ಹಂತದಲ್ಲಿದೆ. ಈ ಮಾರ್ಗದ ಮಹತ್ವ: ಪಶ್ಚಿಮ ಮಹಾರಾಷ್ಟ್ರ ಮತ್ತು ಉತ್ತರ ಕರ್ನಾಟಕದ ನಡುವೆ ನೆರೆಯ ರೈಲು ಸಂಪರ್ಕ ಒದಗಿಸುತ್ತದೆ. ಪ್ರಯಾಣ ಸಮಯವನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ. ಪ್ರಯಾಣಿಕರು ಮತ್ತು ಸರಕು ಸಾಗಣೆ ಎರಡಕ್ಕೂ ಸಂಪರ್ಕವನ್ನು ಸುಧಾರಿಸುತ್ತದೆ. ಪ್ರಸ್ತುತ ಪ್ರಯಾಣಿಕರು ಮಿರಜ್ ಅಥವಾ ಬೆಳಗಾವಿ ಮೂಲಕ ದೀರ್ಘ ಮಾರ್ಗಗಳನ್ನು ಬಳಸಬೇಕಾಗುತ್ತದೆ, ಇದರಿಂದ ಪ್ರಯಾಣ ಸಮಯ ಹೆಚ್ಚಾಗುತ್ತದೆ. ಪ್ರಸ್ತುತ ಸ್ಥಿತಿ: ಏಪ್ರಿಲ್ 2026. ಈಗ ಏಪ್ರಿಲ್ 2026ರ ಸ್ಥಿತಿಯನ್ನು ನೋಡೋಣ. ಅಧಿಕೃತ ರೈಲು ಮಾಹಿತಿಯ ಪ್ರಕಾರ ಈ ಯೋಜನೆ ಇನ್ನೂ ಸರ್ವೆ ಹಂತದಲ್ಲಿದೆ. ಈ ಮಾರ್ಗಕ್ಕೆ ಪ್ರಾಥಮಿಕ ಎಂಜಿನಿಯರಿಂಗ್ ಮತ್ತು ಟ್ರಾಫಿಕ್ ಸರ್ವೆ ನಡೆಯುತ್ತಿದೆ. ಇದರ ಅರ್ಥ ಅಂತಿಮ ಮಾರ್ಗ ಇನ್ನೂ ಅನುಮೋದನೆ ಆಗಿಲ್ಲ. ಡೀಟೈಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಇನ್ನೂ ಬಾಕಿಯಾಗಿದೆ. ನಿರ್ಮಾಣ ಕಾರ್ಯ ಇನ್ನೂ ಪ್ರಾರಂಭವಾಗಿಲ್ಲ. ಇದರಿಂದ ಸ್ಪಷ್ಟವಾಗುತ್ತದೆ, ಈ ಯೋಜನೆ ಇನ್ನೂ ಪ್ರಾರಂಭಿಕ ಹಂತದಲ್ಲಿದೆ ಮತ್ತು ಕಾರ್ಯಗತಗೊಳಿಸಲು ಇನ್ನೂ ಅನುಮೋದನೆ ಸಿಕ್ಕಿಲ್ಲ. ಸವಾಲುಗಳು ಮತ್ತು ವಿಳಂಬಗಳು. ಈ ಪ್ರದೇಶದ ಇತರ ಯೋಜನೆಗಳಂತೆ ಕೊಲ್ಹಾಪುರ ಧಾರವಾಡ ಮಾರ್ಗವು ಕೆಲವು ಸವಾಲುಗಳನ್ನು ಎದುರಿಸುತ್ತಿದೆ. ಭೂಸ್ವಾಧೀನ ಸಮಸ್ಯೆಗಳು. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಅನೇಕ ರೈಲು ಯೋಜನೆಗಳು ಭೂಸ್ವಾಧೀನ ಮತ್ತು ಪರಿಹಾರ ಸಮಸ್ಯೆಗಳ ಕಾರಣದಿಂದ ವಿಳಂಬವಾಗುತ್ತಿವೆ. ಅರಣ್ಯ ಮತ್ತು ಪರಿಸರ ಅನುಮೋದನೆಗಳು. ಈ ಮಾರ್ಗವು ಗುಡ್ಡ ಪ್ರದೇಶಗಳು ಮತ್ತು ಅರಣ್ಯ ಪ್ರದೇಶಗಳನ್ನು ದಾಟುವ ಸಾಧ್ಯತೆ ಇರುವುದರಿಂದ ಅನುಮೋದನೆ ಪಡೆಯಲು ಸಮಯ ಬೇಕಾಗುತ್ತದೆ. ಹಣಕಾಸು ಮತ್ತು ಆದ್ಯತೆ. ರೈಲ್ವೆ ಇಲಾಖೆ ಯೋಜನೆಗಳನ್ನು ಪ್ರಯಾಣಿಕರ ಬೇಡಿಕೆ ಮತ್ತು ಆರ್ಥಿಕ ಲಾಭದ ಆಧಾರದ ಮೇಲೆ ಆದ್ಯತೆ ನೀಡುತ್ತದೆ, ಇದರಿಂದ ವಿಳಂಬವಾಗಬಹುದು. ಇತರ ಯೋಜನೆಗಳೊಂದಿಗೆ ಹೋಲಿಕೆ ಮಾಡಿದರೆ ಕರ್ನಾಟಕದ ಹಲವಾರು ರೈಲು ಯೋಜನೆಗಳಿಗೂ ಇದೇ ಸಮಸ್ಯೆಗಳಿವೆ. ಅನೇಕ ವರ್ಷಗಳ ಹಿಂದೆ ಅನುಮೋದನೆಗೊಂಡ ಯೋಜನೆಗಳು ಇನ್ನೂ ಭೂಸ್ವಾಧೀನ ಹಂತದಲ್ಲಿವೆ. ಅನುಮೋದನೆ ಸಿಕ್ಕ ಯೋಜನೆಗಳಿಗೂ ನಿರ್ಮಾಣ ಹಂತಕ್ಕೆ ಬರಲು ವರ್ಷಗಳು ಬೇಕಾಗುತ್ತದೆ. ಹೀಗಾಗಿ ಕೊಲ್ಹಾಪುರ ಧಾರವಾಡ ಯೋಜನೆ ಇನ್ನೂ ಪ್ರಗತಿಯಲ್ಲಿ ಹಿಂದುಳಿದಿದೆ. ಭವಿಷ್ಯದ ನಿರೀಕ್ಷೆಗಳು. ಮುಂದಿನ ಪ್ರಮುಖ ಹಂತಗಳು: ಸರ್ವೆ ಪೂರ್ಣಗೊಳಿಸುವುದು, ಡೀಟೈಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ತಯಾರಿಸುವುದು, ರೈಲ್ವೆ ಸಚಿವಾಲಯದಿಂದ ಅನುಮೋದನೆ. ಈ ಹಂತಗಳ ನಂತರ ಮಾತ್ರ ನಾವು ನಿರೀಕ್ಷಿಸಬಹುದು. ಬಜೆಟ್ ಹಂಚಿಕೆ, ಭೂಸ್ವಾಧೀನ, ನಿರ್ಮಾಣ ಕಾರ್ಯ ಪ್ರಾರಂಭ. ಹೀಗಾಗಿ ವಾಸ್ತವವಾಗಿ ನೋಡಿದರೆ ಈ ಯೋಜನೆಗೆ ನಿರ್ಮಾಣ ಆರಂಭವಾಗಲು ಇನ್ನೂ ಹಲವು ವರ್ಷಗಳು ಬೇಕಾಗಬಹುದು. ಸಾರಾಂಶ: ಕೊಲ್ಹಾಪುರ ಧಾರವಾಡ ರೈಲು ಮಾರ್ಗ ಇನ್ನೂ ಸರ್ವೆ ಹಂತದಲ್ಲಿದೆ. ನಿರ್ಮಾಣ ಕೆಲಸ ಇನ್ನೂ ಪ್ರಾರಂಭವಾಗಿಲ್ಲ. ಯೋಜನೆ ಪ್ರಮುಖವಾದರೂ ನಿಧಾನವಾಗಿ ಸಾಗುತ್ತಿದೆ. ಈ ಯೋಜನೆ ಶೀಘ್ರವೇ ವೇಗ ಪಡೆಯಲಿ ಎಂದು ಆಶಿಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಡಿವಿಜಿ ರೈಲ್ ಫ್ಯಾನ್ಗೆ ಸಬ್ಸ್ಕ್ರೈಬ್ ಮಾಡಿ.